ಬೆಂಗಳೂರಿನಲ್ಲಿ ಎಲ್ಲೆಂದರಲ್ಲಿ ಆಟೋಗಳು ಕಾಣಿಸ್ತಾ ಇತ್ತು. ಆದರೆ ಈಗ ಹೇಗಾಗ್ಬಿಟ್ಟಿದೆ ಅಂತಂದರೆ ಆಟೋಗಳ ಸಂಚಾರವೇ ತುಂಬ ವಿರಳವಾಗ್ಬಿಟ್ಟಿದೆ. ಕಾರಣ ಆಟೋಗಳಿಗೆ ಬೇಕಾಗಿರುವಂತಹ ಗ್ಯಾಸ್ ಸಿಗ್ತಾ ಇಲ್ಲ. ಎಸ್ಪೆಷಲಿ LPG ಸಿಗದೇ ಇರುವಂತಹ ಪರಿಸ್ಥಿತಿಯಲ್ಲಿ ಈಗ ಆಟೋಗಳು ಬಹಳ ದೊಡ್ಡ ಮಟ್ಟದಲ್ಲಿ ಸಮಸ್ಯೆಯನ್ನು ಎದುರಿಸ್ತಾ ಇವೆ. ಡಿಪೆಂಡ್ ಆಗಿದ್ರು LPGಯಲ್ಲಿ ಕಡಿಮೆ ದರಕ್ಕೆ ಸಿಗುತ್ತೆ, ಹೆಚ್ಚಿನ ರೀತಿಯಾದಂಥ ಮೈಲೇಜನ್ನು ಕೊಡುತ್ತೆ, ಹೆಚ್ಚಿನ ಆದಾಯ ಸಿಗುತ್ತೆ ಅಂತ ಹೇಳಿ. ಆದರೆ ಈಗ LPGನೇ ಸಿಗದೇ ಇದ್ದಾಗ ಆಟೋಗಳ ಓಡಾಟನೇ ಇಳಿಕೆ ಆಗ್ಬಿಟ್ಟಿದೆ. ಬೆಂಗಳೂರಿನಲ್ಲಿ ಬೆರಳೆಣಿಕೆಯಷ್ಟು ಆಟೋಗಳು ಮಾತ್ರ ಓಡಾಡ್ತಾ ಇವೆ. ಬೆಂಗಳೂರಿನಲ್ಲಿರುವಂಥ ದೃಶ್ಯಗಳನ್ನು ನೋಡ್ಬೇಕು ನೀವು. ಗ್ಯಾಸ್ ಇಲ್ಲದೆ ಈಗ ಆಟೋಗಳು ನಿಂತಿವೆ. ಏನು ಮಾಡದೇ ಇರುವಂಥ ಪರಿಸ್ಥಿತಿಯಲ್ಲಿದ್ದಾರೆ, ಅಸಹಾಯಕರಾಗ್ಬಿಟ್ಟಿದ್ದಾರೆ. ಬಂಕ್ಗಳ ಮುಂದೆ ಆಟೋಗಳ ಸರತಿ ಸಾಲು ಈಗ ದೊಡ್ಡ ಮಟ್ಟದಲ್ಲಿ ಕಾಣಿಸಿಕೊಳ್ತಾ ಇದೆ. ಗ್ಯಾಸ್ ಇಲ್ಲದೆ ಸಂಚಾರವನ್ನ ಈಗ ಸಾರಥಿಗಳು ನಿಲ್ಲಿಸಿಬಿಟ್ಟಿವೆ. LPG ಅಭಾವ ಆಟೋ ಸಂಚಾರ ಸಂಪೂರ್ಣವಾಗಿ ಸ್ತಬ್ಧವಾಗ್ತಾ ಇದೆ. LPGಯನ್ನ ಡಿಪೆಂಡ್ ಆಗಿರುವಂಥ ಆಟೋಗಳ ಪರಿಸ್ಥಿತಿಯನ್ನು ನಿಮ್ಮ ಮುಂದೆ ಒಂದೊಂದಾಗಿನೇ ನಿಮ್ಮ ಮುಂದೆ ತೋರಿಸ್ತಾ ಹೋಗ್ತೀವಿ. ಏನೇನಾಗಿದೆ, ಯಾವ ರೀತಿಯಾಗಿದೆ, ರಿಯಾಲಿಟಿ ಚೆಕ್ ಅನ್ನು ಕೂಡ ನಿಮ್ಮ ಪಬ್ಲಿಕ್ ಟಿವಿ ಮಾಡಿದೆ. ಯಾವ ಪರಿಸ್ಥಿತಿಯ ನಿರ್ಮಾಣ ಆಗೋಗ್ಬಿಟ್ಟಿದೆ, ಆಟೋ ಚಾಲಕರು ಹೇಗೆ ಯಾವ ರೀತಿಯಾದಂಥ ಪರಿಸ್ಥಿತಿಯನ್ನು ಎದುರಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತೀವಿ. ಹೇಗೆ ಬೆಂಗಳೂರಿನಲ್ಲಿ ಕೈ ಮಾಡಿದರೆ ಸಾಕು ಆಟೋಗಳನ್ನ ನಿಲ್ತಾ ಇತ್ತು. ಒಂದು ಆಟೋ ಮಿಸ್ ಆದರೂ ಕೂಡ ಇನ್ನೊಂದು ಆಟೋ ಹಿಂದ್ಗಡೆಗೆ ಬರ್ತಾ ಇತ್ತು. ಆದರೆ ಈಗ ಸಿಗ್ತಾ ಇಲ್ಲ. ಹಾಗಿದ್ದಾಗ ರಿಯಾಲಿಟಿ ಚೆಕ್ಕನ್ನು ಮಾಡಿದ್ದೀವಿ ಅಂತ ಏನು ಹೇಳ್ತಾ ಇದ್ವಿ, ಅದರ ರಿಪೋರ್ಟನ್ನು ಮುಂದೆ ಇಡ್ತಾ ಇದ್ವಿ. ಹೇಗಿದೆ ರಿಯಾಲಿಟಿ ಚೆಕ್ ನೋಡ್ಕೊಂಡು ಬರ್ರಿ. ಗ್ಯಾಸ್ ಅಭಾವದಿಂದ ಬೆಂಗಳೂರು ನಗರದಲ್ಲಿ ಆಟೋಗಳ ಓಡಾಟ ಸಂಖ್ಯೆಯಲ್ಲಿ ಕಡಿಮೆ ಆಗಿರುವಂಥದ್ದು. ಈ ಬಗ್ಗೆ ಪಬ್ಲಿಕ್ ಟಿವಿ ರಿಯಾಲಿಟಿ ಚೆಕ್ ಮಾಡ್ತಾ ಇದೆ. ಜನಸಂದಣಿ ಇರುವಂಥ ಪ್ರದೇಶ ಮೆಜೆಸ್ಟಿಕ್ನ ಮೆಟ್ರೋ ನಿಲ್ದಾಣ. ಈ ಮೆಟ್ರೋ ನಿಲ್ದಾಣ ಮುಂಭಾಗ ಹೆಚ್ಚು ಆಟೋಗಳು ನಿಂತ್ಕೊಳ್ತಾ ಇದ್ವು. ಆದರೆ ಗ್ಯಾಸ್ ಸಿಗದ ಕಾರಣಕ್ಕೋಸ್ಕರ ಆಟೋಗಳ ಸಂಖ್ಯೆಯಲ್ಲಿ ಭಾರೀ ಪ್ರಮಾಣದಲ್ಲಿ ಇಳಿಕೆ ಆಗಿರುವಂಥದ್ದು. ಬರೀ ಕ್ಯಾಬ್ಗಳು ಕಾಣ್ತಾ ಇದ್ದೇವೆ ಹೊರತು ಆಟೋಗಳ ಸಂಖ್ಯೆಯಲ್ಲಿ ಇಳಿಕೆ ಆಗಿದೆ. ಬೆರಳೆಣಿಕೆಯಷ್ಟು ಆಟೋಗಳು ಮಾತ್ರ ಮೆಟ್ರೋ ಸ್ಟೇಷನ್ ಮುಂಭಾಗ ನಿಂತಿರುವಂಥದ್ದು. ಯಾಕೆಂತಂದರೆ ಗ್ಯಾಸ್ ಸಿಗದ ಕಾರಣಕ್ಕೋಸ್ಕರ ಈಗ ಬಂಕ್ಗಳ ಮುಂದೆ ಗಂಟೆಗಟ್ಟಲೆ ಕಾಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕೋಸ್ಕರ ಓಡಾಟ ಕೂಡ ಆಗ್ತಾ ಇಲ್ಲ. ಕೆಲವೊಂದಷ್ಟು ಜನ ಗ್ಯಾಸ್ ಸಿಗ್ತಿಲ್ಲ ಅಂತೇಳಿ ಮನೆಯಲ್ಲೇ ನಿಲ್ಲಿಸ್ಕೊಂಡಿರುವಂಥದ್ದು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಮೆಜೆಸ್ಟಿಕ್ನಲ್ಲಿ ಸದಾ ಗಿಜುಗುಡ್ತಾ ಇದ್ದಂಥ ಆಟೋಗಳು ಇವತ್ತು ಬರೀ ಬೆರಳೆಣಿಕೆಯಷ್ಟು ಅಷ್ಟೇ ಕಾಣ್ತಾ ಇರುವಂಥದ್ದು ನಮಗೆ ಕಂಡು ಬರ್ತಾ ಇದೆ. ಆಟೋ ಚಾಲಕರನ್ನು ಒಮ್ಮೆ ಮಾತಾಡ್ತೀನಿ. ನಮಸ್ಕಾರ ಸರ್, ಗ್ಯಾಸ್ ಸಿಗ್ತಿಲ್ಲ ಅಂತ ಆಟೋಗಳ ಓಡಾಟದಲ್ಲಿ ಕಡಿಮೆ ಆಗಿದೆಯಾ? ಅದು LPG ಗ್ಯಾಸ್ ಆಟೋಗಳು ಸರ್. ಆಟೋಗಳು ಓಡಾಡ್ತಿಲ್ಲ ಜಾಸ್ತಿ. ಇಲ್ಲ ಕಾರಣ LPG ಗ್ಯಾಸ್ ಸಿಗ್ತಾ ಇಲ್ವಲ್ಲ ಸರ್. ತಾವು ನೋಡಿದಂಗೆ ಸಾಮಾನ್ಯವಾಗಿ ಈ ಟೈಮಲ್ಲಿ ಎಷ್ಟು ವೆಹಿಕಲ್ಗಳು ಕಾಣ್ತಾ ಇದ್ವು, ಈಗ ಎಷ್ಟು ಕಾಣ್ತಾ ಇದ್ವು? ಖಾಲಿ ಇದೆಯಾ? ತುಂಬ ಖಾಲಿ ಇದೆ. ಇನ್ನು ಮಾತಾಡ್ತೀನಿ. ಇನ್ನೊಬ್ರು ಆಟೋ ಚಾಲಕರಿದ್ರೆ ಅವ್ರನ್ನ ಮಾತನಾಡಿಸುವಂಥ ಕೆಲಸ ಕೂಡ ಮಾಡ್ತೀನಿ. ಯಾಕೆಂದರೆ ಇಲ್ಲೇ ನೋಡ್ಬೋದಾಗಿದೆ, ಈಗ ಓಲಾ ಊಬರ್ ಕ್ಯಾಬ್ಗಳು ಅಷ್ಟೇ ಕಾಣ್ತಾ ಇರುವಂಥದ್ದು. ಇಲ್ಲೊಂದು 4-5 ಆಟೋಗಳು ಕಾಣ್ತಾ ಇದ್ದಾವೆ. ಮೊದಲೆಲ್ಲ ಕೂಡ ಈ ಲೈನಲ್ಲಿ ಕ್ಯೂ ಆಗಿ ನಿಲ್ಲಿಸ್ತಾ ಇದ್ರು, ಆದರೆ ಇವತ್ತು ಇಲ್ಲ. ಸರ್ ನಮಸ್ತೆ. ಆಟೋಗಳು ಓಡಾಟ ಕಡಿಮೆ ಆಗಿದೆ ಸರ್? ಹ್ಞೂ ಸರ್. ಓಕೆ, ಇಷ್ಟಾಗಿರ್ಬೋದು? ಏನು ನಮ್ಮ ಲೆಕ್ಕಾಚಾರಕ್ಕೆ ಒಂದು 500 ಗಾಡಿನೇ ಕಡಿಮೆ ಆಗೋಗ್ಬಿಟ್ಟವೆ ಸರ್. ಓಕೆ, ಕಡಿಮೆ ಆಗಿದೆ. ಇದು ಆಟೋ ಚಾಲಕರು ಹೇಳುವಂಥದ್ದು. ಆಟೋಗಳ ಓಡಾಟ ತೀರಾ ಕಡಿಮೆ ಆಗಿದೆ ಅನ್ನೋದನ್ನು ಸ್ವತಃವಾಗಿ ಆಟೋ ಚಾಲಕರು ಹೇಳ್ತಾ ಇದ್ದಾರೆ. ನಮಗೆ ದೃಶ್ಯಾವಳಿಗಳಲ್ಲಿ ಕೂಡ ಕಾಣ್ತಾ ಇದ್ದೀವಿ. ಮೆಜೆಸ್ಟಿಕ್ನಲ್ಲಿ ಹೆಚ್ಚು ಆಟೋಗಳು ಓಡಾಡ್ತಾ ಇದ್ವು, ಆದರೆ ಇವತ್ತು ಮಾತ್ರ ಕಡಿಮೆ ಓಡಾಡ್ತಾ. ಈ ಪರಿಸ್ಥಿತಿ ಇನ್ನೂ ಕೂಡ ಮುಂದುವರಿಯುತ್ತೆ ಅನ್ನುವಂಥ ಆತಂಕ ಇರುವಂಥದ್ದು. ಇದರಿಂದ ಪ್ರಯಾಣಿಕರಿಗೂ ಕೂಡ ಸಮಸ್ಯೆ ಆಗುತ್ತೆ. ಕಾದು ನೋಡಬೇಕಾಗಿದೆ. ಆಟೋ ಗ್ಯಾಸ್ ಸಮಸ್ಯೆ ಬಗೆಹರುತ್ತಾ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಕೊಡದರ, ಪಬ್ಲಿಕ್ ಟಿವಿ, ಬೆಂಗಳೂರು. ದೂರದ ಊರಿಗಿಂದ ಬಸ್ನಲ್ಲಿ ಬರ್ತಾರೆ, ಬಂದಾಗ ಆಟೋ ಹುಡುಕ್ತಾರೆ, ಆಟೋಗಳು ಸಿಗ್ತಾ ಇಲ್ಲ. ಇದು ಮೆಜೆಸ್ಟಿಕ್ನ ಕಥೆ. ಆದರೆ KSRTC ಬಸ್ ನಿಲ್ದಾಣದ ಸುತ್ತಮುತ್ತಲ ಏನಿದೆ ಪರಿಸ್ಥಿತಿ, ಅದನ್ನು ಕೂಡ ನಿಮ್ಗೆ ರಿಯಾಲಿಟಿ ಚೆಕ್ ಮಾಡಿದ್ದೀವಿ ನೋಡಿ. ನಾನೀಗ ಮೆಜೆಸ್ಟಿಕ್ನ KSRTC ಬಸ್ ನಿಲ್ದಾಣದಲ್ಲಿದ್ದೀನಿ. ಇಲ್ಲಿ ಆಟೋಗಳು ನೂರಾರು ಸಂಖ್ಯೆಯಲ್ಲಿ ಇರ್ತಾ ಇತ್ತು, ಆದರೆ ಇವತ್ತು ಎಷ್ಟಿದ್ದೇವೆ ಅಂತ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ಇದು ನೋಡ್ಬೋದಾಗಿದೆ, ಕಡಿಮೆ ಆಟೋಗಳು ಓಡಾಟ ಮಾಡ್ತಾ ಇರುವಂಥದ್ದು. ಬರೀ ಬೆರಳೆಣಿಕೆಯಷ್ಟು ಆಟೋಗಳು ಮಾತ್ರ ಇಲ್ಲಿದ್ದಾವೆ, ಖಾಲಿಯಾಗಿ ಕಾಣ್ತಾ ಇದ್ದಾವೆ. ಇಲ್ಲಿ ಕೌಂಟ್ ಮಾಡಿದ್ರು ಕೂಡ ಬರೀ ಒಂದು 5 ಆಟೋಗಳು ಮಾತ್ರ ನಮಗೆ ಕಾಣ್ತಾ ಇರುವಂಥದ್ದು. ಈ ರಸ್ತೆ ಏನಿದೆ, ಈ ರಸ್ತೆಯ ಕಂಪ್ಲೀಟಾಗಿ ಆಟೋಗಳು ಓಡಾಡ್ತಾ ಇದ್ವು. ರಸ್ತೆಯಲ್ಲಿ ಹಿಂದಿಂದನೇ ಆಟೋಗಳು ಬರ್ತಾ ಇದ್ವು, ಅಂಥ ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಮೆಜೆಸ್ಟಿಕ್ನಂಥ ಜನಸಂದಣಿ ಪ್ರದೇಶದಲ್ಲಿ ಆಟೋಗಳ ಸಂಖ್ಯೆ ಕಡಿಮೆ ಆಗಿದೆ ಅಂದರೆ ನಂಬಲೇಬೇಕಾಗತ್ತೆ. ಆ ರೀತಿಯ ಗ್ಯಾಸ್ ಸಮಸ್ಯೆಯಿಂದಾಗಿ ಕೆಲವೊಂದು ಆಟೋಗಳು ಓಡಾಡ್ತಾ ಇದ್ದಾವೆ, ಒಂದಷ್ಟು ಆಟೋಗಳನ್ನು ಮನೆಯಲ್ಲೇ ನಿಲ್ಲಿಸಿರುವಂಥದ್ದು. ಅಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬರೀ ಕಡಿಮೆ ಆಟೋಗಳು ಓಡಾಟ ಮಾಡ್ತಾ ಇದ್ದಾವೆ. ಸ್ವತಃವಾಗಿ ಆಟೋ ಚಾಲಕರನ್ನೇ ಮಾತಾಡ್ತೀನಿ. ಸರ್ ನಮಸ್ತೆ. ಈ ಗ್ಯಾಸ್ ಸಮಸ್ಯೆಯಿಂದ ಆಟೋಗಳ ಓಡಾಟ ಕಡಿಮೆ ಆಗಿದೆಯಾ? ಹೌದು ಸರ್, ನಮ್ಮದು CNG LPGನೇ ಸ್ವಲ್ಪ ಕಷ್ಟ ಆಗಿದೆ. ಎಷ್ಟು ಆಟೋಗಳು ಓಡಾಟ ಕಡಿಮೆ ಆಗಿರ್ಬೋದು ತಾವು ನೋಡ್ದಂಗೆ? ಒಂದು 50%.
50%. ಎಸ್ 50% ಆಟೋಗಳು ಓಡಾಟ ಕಡಿಮೆ ಆಗಿದೆ ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನೊಬ್ರು ಆಟೋ ಚಾಲಕರಿದ್ದಾರೆ. ನಮಸ್ಕಾರ. ತಾವು ನೋಡ್ತಾ ಇದ್ದೀರಾ, ತಾವು ಓಡಿಸ್ತಾ ಇದ್ದೀರಾ, ಆಟೋಗಳ ಓಡಾಟ ಮೆಜೆಸ್ಟಿಕಲ್ಲಿ ಕಡಿಮೆ ಆಗಿದೆಯಾ? ತುಂಬ 50% ಕಡಿಮೆ ಆಗಿದೆ ಸರ್. ಓಕೆ. ತುಂಬ ಹಾಹಾಕಾರ ಆಗ್ಬಿಟ್ಟಿದೆ ಗ್ಯಾಸ್ಗೆ, ಎಲ್ಲೂ ಸಿಗ್ತಾ ಇಲ್ಲ. ಡಬಲ್ ರೇಟ್ ಮಾಡಿದ್ದಾರೆ, 60 ರೂಪಾಯಿ ಇತ್ತು, ಈಗ 110 ಮಾಡಿದ್ದಾರೆ. ಈಗ ಇದೇ ಥರ ಆದರೆ ಮುಂದೆ ಆಟೋಗಳ ಓಡಾಟ ಇನ್ನೂ ಕಡಿಮೆ ಆಗುತ್ತೆ. ತೊಂದರೆ ಆಗುತ್ತೆ ಸರ್ ಆಟೋದವ್ರಿಗೆ. EMI ಎಲ್ಲ ಮಾಡಿದ್ದಾರೆ, ಆಮೇಲೆ ಮನೆ ಬಾಡಿಗೆ ಇದು ಕಟ್ಟಬೇಕು. ನೋಡ್ಬೋದು, ಇಲ್ಲಿ ಅಷ್ಟೇ ತೋರಿಸ್ತೀನಿ. ಬರೀ ನಾವು ಕೌಂಟ್ ಮಾಡಿದ್ರೆ ಕಡಿಮೆ ಸಂಖ್ಯೆನೇ ಓಡಾಟ. ಯಾಕೆಂದರೆ ಈ ರಸ್ತೆ ತುಂಬೆಲ್ಲ ಆಟೋಗಳು ಓಡಾಡ್ತಾ ಇದ್ವು, ಆದರೆ ಇವತ್ತು ಆಟೋಗಳ ಓಡಾಟ ಕಡಿಮೆ ಆಗಿದೆ. ಈ ಪರಿಸ್ಥಿತಿ ಇದೆ, ಗ್ಯಾಸ್ ಸಮಸ್ಯೆ ಮುಂದುವರೆದ್ರೆ ಆಟೋಗಳ ಸಂಖ್ಯೆಯಲ್ಲಿ ಇನ್ನಷ್ಟು ಕಡಿಮೆ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಕ್ಯಾಮ್ರಾ ಪರ್ಸನ್ ಯಶವಂತ್ ಜೊತೆ ಲೋಕೇಶ್ ಪಾಡದಲ್ಲ, ಪಬ್ಲಿಕ್ ಟಿವಿ ಬೆಂಗಳೂರು.